ವಿದೇಶದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ವಿಮಾನ ಬಂದಿವೆ, ಇಂದು ಕೂಡ ವಿಮಾನಗಳು ಬರುತ್ತೆ. ಇನ್ನು ಯಾರಾದರೂ ಬಾಕಿ ಇದ್ರೆ ಅವರ ಪಟ್ಟಿಯನ್ನ ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪಟ್ಟಿ ಕಳಿಸಿ ವ್ಯವಸ್ಥೆಯನ್ನ ಮಾಡಿಸ್ತೇವೆ. ನಿನ್ನೆ ಕೂಡ ವಿಮಾನ ಬಂದಿದೆ, ಇವತ್ತು ಕೂಡ ಬರುತ್ತೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಯಾರೆಲ್ಲ ವಿದೇಶದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಉಳ್ಕೊಂಡಿದ್ದಾರೆ ಅವರ ಪಟ್ಟಿಯನ್ನ ನಾವು ಕಳಿಸ್ತೇವೆ. ನಿರಂತರವಾಗಿ ಅವರನ್ನ ಕರೆತರಲಿಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ 18ಗೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿದ್ದಾರೆ. ನಿನ್ನೆನೂ ಕೂಡ ಫ್ಲೈಟ್ಸು ಬಂದಿದ್ದಾವೆ, ಇವತ್ತು ಕೂಡ ಫ್ಲೈಟ್ಸು ಬರ್ತಾ ಇದ್ದಾವೆ. ನಾವು ಕೂಡ ಇನ್ನು ಯಾರ್ಯಾರು ಬಾಕಿ ಇದ್ದಾರೆ ಆ ಪಟ್ಟಿಯನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಕೊಟ್ಟು ಅವರು ಅಲ್ಲಿ ಲೋಕಲ್ ಎಂಬೆಸಿಗೆ, ನಮ್ಮ ಭಾರತದ ಎಂಬೆಸಿಗೆ ಕಳಿಸ್ಕೊಟ್ಟು ಅವ್ರಿಗೆ ಮತ್ತು ಏರ್ಲೈನ್ಸ್ಗೆ ಅಲ್ಲಿ ಕೋಆರ್ಡಿನೇಷನ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೇವೆ. ಸೊ ಯಾರ್ದು ನಮಗೆ ಫೋನ್ ಕಾಲ್ಸು ಬರ್ತಾ ಇದೆ ಅವು ಎಲ್ಲ ರಿಪೋರ್ಟ್ಸನ್ನು ನಾವು ಡೇ ಟು ಡೇ ಸೆಂಟ್ರಲ್ ಗೌರ್ಮೆಂಟು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಕಳಿಸ್ಕೊಡ್ತಾ ಇದ್ದೇವೆ. ಅವರು ಅದನ್ನು ಲೋಕಲಲ್ಲಿ ಎಂಬೆಸಿಗೆ ಕಳಿಸ್ಕೊಟ್ಟು ಸ್ವಲ್ಪ ಲೋಕಲ್ ಕೋಆರ್ಡಿನೇಷನ್ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. ಕೆಲವರು ವಾಪಸ್ ಬಂದುಬಿಟ್ಟಿದ್ದಾರೆ, ಹಾಗಾಗಿ ನಮ್ಮ ಪಟ್ಟಿಯಲ್ಲಿರ್ತಕ್ಕಂಥವರು ಕರೆಕ್ಟಾಗಿ ಇವತ್ತು ನಾವು ಚೆಕ್ ಮಾಡ್ತಾ ಇದ್ದೇವೆ. ನಮ್ಮ ಪಟ್ಟಿಯಲ್ಲಿರೋರು ಎಷ್ಟು ಜನ ಬಂದಿದ್ದಾರೆ, ಇನ್ನೆಷ್ಟು ಜನ ಉಳಿದಿದ್ದಾರೆ ಅಂತ. ಅಲ್ಲೊಂದು ಇಲ್ಲೊಂದು ಫೋನ್ ಕಾಲ್ಸ್ ಬರ್ತಾ ಇದೆ ನಮಗೆ. ಕೇಸ್ ಬೈ ಕೇಸು ಇಂಡಿವಿಜುವಲ್ ಆಗಿ ಸ್ವಲ್ಪ ಅದನ್ನು ನಾವು ಮಾಹಿತಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ತಾ ಇದ್ದೇವೆ. ಯಾಕಂದರೆ ನೇರವಾಗಿ ನಾವು ಅಲ್ಲಿ ಹೊರದೇಶದಲ್ಲಿ ಮಾಡೋದು ಕಷ್ಟ. ಏನೇ ಮಾಡಿದರೂ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರವಾಗಿ ಮಾಡಬೇಕು, ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇವೆ. ಯುದ್ಧ ಪೀಡಿತ ಇರಾನ್ನಲ್ಲಿರುವಂತಹ ಕನ್ನಡಿಗ ಸೇಫ್, ಸದ್ಯ ನಿಶ್ಚಿತ್ ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ನಲ್ಲಿ ಸಿಲುಕಿದಂತಹ ನಿಶ್ಚಿತ್ ಕಳೆದ 5-6 ದಿನಗಳಿಂದ ಫೋನ್ ಸಂಪರ್ಕಕ್ಕೆ ಕೂಡ ಸಿಕ್ಕಿರಲಿಲ್ಲ. ನಿಶ್ಚಿತ್ಗೆ ಏನಾಗಿದೆ ಅಂತ ಹೇಳಿ ಅವರ ಕುಟುಂಬಸ್ಥರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ರು. ಸದ್ಯಕ್ಕೆ ಕನ್ನಡಿಗ ಸೇಫ್ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ನಿಶ್ಚಿತ್ ಸೇಫ್ ಅನ್ನೋ ಮಾಹಿತಿಯನ್ನ ಎಂಬೆಸಿ ಕೊಟ್ಟಿರುವಂತದ್ದು. ಅನಿವಾಸಿ ಭಾರತೀಯ ಸಮಿತಿಯ ಮಾಜಿ ಉಪಾಧ್ಯಕ್ಷೆ ಮಾಹಿತಿಯನ್ನ ನೀಡಿದ್ದಾರೆ. ನ್ಯೂಸ್ 18 ವರದಿಯನ್ನ ಆಧರಿಸಿ ಇರಾನ್ ಎಂಬೆಸಿ ಸಂಪರ್ಕಿಸಿ ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಮಾಹಿತಿಯನ್ನ ಕೊಟ್ಟಿದೆ ಎಂಬೆಸಿ. ನ್ಯೂಸ್ 18ಗೆ ಕರೆ ಮಾಡಿ ಧನ್ಯವಾದವನ್ನ ತಿಳಿಸಿದ್ದಾರೆ ನಿಶ್ಚಿತ್ ತಂದೆ. ಇರಾನ್ನಲ್ಲಿ ಸಿಲುಕಿದ್ದ ಚಿಕ್ಕಮಗಳೂರಿನ ಯುವಕ, ಕೊಪ್ಪ ತಾಲೂಕಿನ ಹಿರೇಕೋಡಿಗೆ ನಿವಾಸಿ ಈತ. ನಿಶ್ಚಿತ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ. ಕಳೆದ 8 ದಿನಗಳ ಹಿಂದೆ ತಂದೆಗೆ ಫೋನ್ ಮಾಡಿ ಮಾತಾಡಿದ್ರು ನಿಶ್ಚಿತ್. ಅದಾದ ನಂತರ ಯಾವುದೇ ಫೋನ್ ಸಂಪರ್ಕಕ್ಕೆ ಕೂಡ ಸಿಕ್ಕಿರಲಿಲ್ಲ. ಮೊದಲೇ ಯುದ್ಧ ನಡೀತಾ ಇದೆ, ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ಮಾಡಲಾಗ್ತಾ ಇದೆ, ನನ್ನ ಮಗನಿಗೆ ಏನಾಯ್ತು ಅನ್ನುವಂತಹ ಆತಂಕಕ್ಕೆ ನಿಶ್ಚಿತ್ ಕುಟುಂಬಸ್ಥರು ಒಳಗಾಗಿದ್ರು. ಹಾಗಾಗಿ ನಿರಂತರವಾಗಿ ನಿಶ್ಚಿತ್ ಅನ್ನ ಸಂಪರ್ಕ ಮಾಡಲಿಕ್ಕೆ ಹುಡುಕಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಕಳೆದ 2 ದಿನಗಳಿಂದ ನಾವು ಕೂಡ ನ್ಯೂಸ್ 18ನಿಂದ ನಿಶ್ಚಿತ್ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಸದ್ಯಕ್ಕೆ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ನಿಶ್ಚಿತ್ ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಕನ್ನಡಿಗ ಸೇಫ್, ಚಿಕ್ಕಮಗಳೂರಿನ ನಿಶ್ಚಿತ್ ನ್ಯೂಸ್ 18ಗೆ ಕರೆ ಮಾಡಿ ನಿಶ್ಚಿತ್ ಅವರ ತಂದೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಮಾಜಿ ಉಪಾಧ್ಯಕ್ಷೆ ಮಾಹಿತಿಯನ್ನು ನೀಡಿರುವಂತದ್ದು. ನ್ಯೂಸ್ 18 ವರದಿಯನ್ನು ಆಧರಿಸಿ ಇರಾನ್ ಎಂಬೆಸಿ ಸಂಪರ್ಕವನ್ನ ಮಾಡಲಾಗಿದೆ. ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಎಂಬೆಸಿ ಮಾಹಿತಿಯನ್ನು ನೀಡಿದೆ. ಯುದ್ಧ ಪೀಡಿತ ಇರಾನ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸ್ತಿದ್ದೀವಿ. ಕೇವಲ ಸೇನಾ ನೆಲೆಗಳು ಮಾತ್ರ ಅಲ್ಲ, ನಾಗರಿಕ ಸ್ಥಳಗಳನ್ನ ಕೂಡ ಗುರಿಯಾಗಿಸಿಕೊಂಡು ನಿರಂತರವಾಗಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ಈ ದಾಳಿಯಿಂದಾಗಿ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಹೀಗಾಗಿ ಯುದ್ಧದ ಭೀಕರತೆ ಸಾಕಷ್ಟು ಮಟ್ಟಕ್ಕೆ ಹೆಚ್ಚಾಗಿದೆ. ಅನಿವಾಸಿ ಭಾರತೀಯ ಸಮಿತಿಯ ಮಾಜಿ ಉಪಾಧ್ಯಕ್ಷೆಯಾಗಿರುವಂತಹ ಆರತಿ ಕೃಷ್ಣ ಅವರು ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ.
ಮೇಡಮ್ ನಿಶ್ಚಿತ್ ಅವರು ಸೇಫ್ ಆಗಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ತಿಳಿದು ಇವಾಗ ಅವರ ತಂದೆ ಕೂಡ ನ್ಯೂಸ್ 18ಗೆ ಕರೆ ಮಾಡಿ ಧನ್ಯವಾದವನ್ನ ಅರ್ಪಿಸಿದ್ರು. ಅವರ ಸುದ್ದಿ ನಿಮ್ಗೆ ಮೊದಲು ತಿಳಿದು ಬಂದಿದ್ದು ಹೇಗೆ? ನನಗೆ ನ್ಯೂಸ್ 18 ಪೂರ್ಣಿಮಾ ಫೋನ್ ಬರ್ತಾ ಇತ್ತು. ನಾನು ಇನ್ನೇ ಡೆಲ್ಲಿಲಿದ್ದೆ. ಆಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ಗೊತ್ತಾಯ್ತು ಅವರ ಹುಡುಗ ಮನೆಯವರು ಕೂಡ ನಮ್ಮ ಜಿಲ್ಲೆಯವರು, ಚಿಕ್ಕಮಗಳೂರು ಕೊಪ್ಪದವರಾಗಿದ್ರಿಂದ ಅವ್ರೇನೋ ಫೋನ್ ಟ್ರೈ ಮಾಡ್ತಾ ಇದಾರೆ, ನನ್ನ ಫೋನ್ ಸಿಗ್ತಾ ಇಲ್ಲಂತೆ ಅಂತ ಹೇಳಿದ್ರು ಪೂರ್ಣಿಮಾ. ಮತ್ತೆ ಪೂರ್ಣಿಮೆಯಿಂದ ಗೊತ್ತಾಯ್ತು ಫಸ್ಟು. ಆಮೇಲೆ ಅವರು ಮೆಸೇಜು ಹಾಕಿದ್ರು ರಾತ್ರಿ, ನಾನು ಡೆಲ್ಲಿ ಫ್ಲೈಟ್ ಅಲ್ಲಿ ಇದ್ದೆ, ಕೊಪ್ಪದ ಹುಡುಗ ಅಂತ. ನಾನು ಬಂದ್ಮೇಲೆ ಮಾತಾಡ್ಬೇಕಂತಿದ್ದೆ, ಅಷ್ಟರಲ್ಲೇ ಪೂರ್ಣಿಮಾ ಬೆಳಿಗ್ಗೆ ಮಾತಾಡಿದ್ರು. ಮತ್ತೆ ಆ ಹುಡುಗನ ಮನೆಯವರು ಕೂಡ ಅವ್ರಿಗೆ ಗೊತ್ತಿರೋರು ಯಾರೋ ಒಂದು ಅಂಗಡಿಯವರು ಫೋನ್ ಮಾಡಿದ್ರು, ಗಡಿಕಲ್ ಅಂತ, ಅಲ್ಲಿಂದ. ಅವರು ಈ ತರ ಡೀಟೇಲ್ಸ್ ಎಲ್ಲ ನಾನು ವಾಟ್ಸಪ್ಪಿಗೆ ಹಾಕಿದ್ರು. ಆಮೇಲೆ ನಾನು ಇರಾನಲ್ಲಿರೋ ನಮ್ಮ ಭಾರತದ ರಾಯಭಾರಿಗಳೇನಿದ್ದಾರೆ, ನಮ್ಮ ರಾಯಭಾರಿ ಇದ್ದಾರೆ, ಅವರಿಗೆ ಮಾತಾಡಿದೆ. ಅವ್ರಿಗೆ ಈ ಹುಡ್ಗನ್ ಡೀಟೇಲ್ಸ್ ಎಲ್ಲ ಕಳಿಸ್ತೆ. ಆದ್ರೆ ಈ ಹುಡ್ಗಂದು ಲೋಕಲ್ ನಂಬರ್ ಕೊಟ್ಟಿದ್ರು ಅವ್ರ ಮನೆಯವರು, ಅದು ಇಂಡಿಯಾ ನಂಬರ್. ಅಲ್ಲಿ ಇಂಟರ್ನೆಟ್ ಇಲ್ಲದೆ ಇರೋದ್ರಿಂದ ವೈಫೈ ಎಲ್ಲ, ವಾಟ್ಸಪ್ ಕಾಲ್ ಎಲ್ಲ ವರ್ಕ್ ಆಗ್ತಾ ಇರ್ಲಿಲ್ಲ. ಸೊ ಅವರು ನನಗೆ ಲೋಕಲ್ ನಂಬರ್ ಕೊಡಿ ಅಂದ್ರು ಅಂಬಾಸಿಡರ್. ಬಟ್ ಇವ್ರಿಗೆ ಫ್ಯಾಮಿಲಿ ಅವ್ರಿಗೆ ತಗೊಂಡ್ ಕೊಡಿ ಅಂತ ಹೇಳ್ದೆ ನಾನು. ಅವ್ರು ಕೊಡೋಷ್ಟರಲ್ಲಿ ಮತ್ತೆ ಅಂಬಾಸಿಡರ್ ಹೇಳಿದ್ರು, ಅದು ಅವರ ಕಂಪನಿ ಅವ್ರಿಗೆ ನಾನು ಫೋನ್ ಮಾಡ್ತೀನಿ, ಒಂದ್ಸತಿ ಕೇಳಿ ಹೇಳ್ತೀನಿ ಮೇಡಮ್ ಅಂತ ಅವ್ರ ಕಂಪ್ನಿಗೆ ಮಾಡಿದ್ರು. ಆ ಕಂಪನಿ ಅವರು ಅವನು ನಿಶ್ಚಿತ್ ಸೇಫ್ ಆಗಿದ್ದಾನೆ ಅಂತ ಫ್ಯಾಮಿಲಿಗೆ ತಿಳಿಸ್ಬಿಡಿ, ಆದ್ರೆ ಇಲ್ಲಿ ಫೋನ್ ಕನೆಕ್ಷನ್ ಎಲ್ಲ ಇಲ್ಲ. ಸೊ ಅವನದು ಲೋಕಲ್ ನಂಬರ್ ಕನೆಕ್ಟ್ ಆಗ್ತಾ ಇಲ್ಲ. ಅವ್ನು ಲೋಕಲ್ ನಂಬರ್ ಕೊಡ್ಲಿಲ್ಲ, ಬಟ್ ಇಂಡಿಯಾ ನಂಬರ್ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಮೋಸ್ಟ್ಲಿ ಅವ್ನ ಲೋಕಲ್ ನಂಬರು ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಅವ್ರ ಫ್ಯಾಮಿಲಿ ಅವ್ರು ಇನ್ನೂ ಕೊಟ್ಟಿಲ್ಲ. ಅದೇನಾದ್ರು ಕನೆಕ್ಟ್ ಆದ್ರೆ ನಮ್ಮ ರಾಯಭಾರಿ ಕಚೇರಿಯಿಂದ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಆ ನಂಬರ್ಗೆ ಮಾತಾಡ್ತಾರೆ. ನಿಶ್ಚಿತ್ ಕಳೆದ 8 ದಿನಗಳ ಹಿಂದ ಅವ್ರ ಕುಟುಂಬದವ್ರ ಜೊತೆ ಅಥವಾ ತಂದೆಯವ್ರ ಜೊತೆ ಮಾತಾಡಿಲ್ಲ. ಹಾಗಾಗಿ ಈ ನಿಶ್ಚಿತ್ ಅವ್ರು ಕೂಡ ಅವರೇ ಬೇರೆ ನಂಬರಿಂದ ಟ್ರೈ ಮಾಡ್ಲಿಕ್ಕೆ ಅಥವಾ ಅವರ ಕುಟುಂಬದವ್ರ ಆತಂಕಕ್ಕೆ ಒಳಗಾಗಿರ್ತಾರೆ, ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿರ್ಲಿಲ್ವಾ? ಗೊತ್ತಿಲ್ಲ, ಅವ್ರು ಮೋಸ್ಟ್ಲಿ ಪ್ರಯತ್ನ ಪಟ್ಟಿರ್ಬೋದು. ಯಾಕಂದ್ರೆ ಅಲ್ಲಿ ಫೋನ್ಗಳು ಸಿಗದೆ ಇರ್ಬೋದು. ಈಗ ನಾನು ಅಂಬಾಸಿಡರ್ ಅಂದ್ರೆ ಅವರು ಇರಾನಿನ ಟೆಹರಾನ್ ಅಲ್ಲಿ ಇರ್ತಾರೆ, ಅಂದ್ರೆ ಮೇನ್ ಸಿಟಿಲಿ ಇರ್ತಾರೆ, ಅವ್ರಿಗೆ ಸಿಗ್ತಾ ಇದೆ. ಇವರು ಎಲ್ಲಿ ಕೆಲಸ ಮಾಡ್ತಿದಾರಲ್ಲ ಅಲ್ಲಿ ಮೋಸ್ಟ್ಲಿ ನೆಟ್ವರ್ಕ್ ಸಿಗ್ತೇ ಇರ್ಬೋದು. ಹಾಗಾಗಿ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ. ಬಿಕಾಸ್ ಇಂಡಿಯಾ ನಂಬರ್ ಅವ್ರಿಗೂ ಕೂಡ ಕನೆಕ್ಟ್ ಆಗ್ಲಿಲ್ಲ. ಅವ್ರೇನಾದ್ರು ಲೋಕಲ್ ನಂಬರ್ ಇಟ್ಕೊಂಡಿದಾರ ಅದು ನನ್ಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಅವ್ರು ಇನ್ನೂ ಕೊಡ್ಲಿಲ್ಲ. ಸೊ ಹಂಗ ಲೋಕಲ್ ನಂಬರ್ ತಗೊಂಡಿದ್ರೋ ಇಲ್ಲೋ, ಕೆಲ್ಸಕ್ಕಾಗಿ ಹೋಗಿರೋದಲ್ಲ, ಒಂದೊಂದ್ಸತಿ ಇಂಡಿಯಾ ನಂಬರೇ ಯೂಸ್ ಮಾಡ್ತಿರ್ತಾರೆ, ಬಿಕಾಸ್ ವಾಟ್ಸಪ್ ವರ್ಕ್ ಆಗುತ್ತೆ ಅಂತ. ಧನ್ಯವಾದ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ನಿಶ್ಚಿತ್ ಅವರ ತಂದೆಯೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಯಾವಾಗ ನಿಮ್ಮ ಮಗ ನಿಶ್ಚಿತ್ ಕಳೆದ ಬಾರಿ ಯಾವಾಗ ಫೋನ್ ಮಾಡಿದ್ರು, ಅವಾಗ ಏನ್ ಹೇಳ್ಕೊಂಡಿದ್ರು? ಅವಾಗ ಅದಾದ್ಮೇಲೆ ನಂತರ ನೀವು ಅವ್ರಿಗೆ ಟ್ರೈ ಮಾಡಿದ್ರ ಫೋನ್ ಮಾಡ್ಲಿಕ್ಕೆ? ತುಂಬಾ ಟ್ರೈ ಮಾಡಿದ್ವಿ ಮೇಡಮ್. ಅವ್ರು ನಮ್ಮ ಹತ್ರ ಇರೋದು ಇಂಡಿಯನ್ ನಂಬರ್ ಮಾತ್ರ ಇರೋದು. ಅಲ್ಲ, ವಾಟ್ಸಪ್ ಕಾಲ್ ಮಾತ್ರ ಮಾಡಕ್ ಆಗುದು ನಮಗೆ. ವೈಫೈ ಇದ್ರೆ ಮಾತ್ರ ಮಾಡಕ್ ಆಗ್ತಿತ್ತು ಮೇಡಮ್ ಅವನು. ಆಮೇಲೆ ಇನ್ನೇನಂತ ಹೇಳಿದ್ರೆ ಹೋದ ಬುಧವಾರ ಲಾಸ್ಟ್ 12ವರೆಗೆ ಮಧ್ಯಾಹ್ನ ಫೋನ್ ಮಾಡಿದ್ದಾನೆ. ಅವಾಗ ಏನ್ ಹೇಳಿದ್ರು ಅವರು ನಿಮ್ ಜೊತೆ? ಏನ್ ಮಾತಾಡಿದ್ರು? ನಾಳೆ ಬೆಳಿಗ್ಗೆ ನಾವು ಕುವೈಟ್ ಹೊರಡ್ತಾ ಇದೀವಿ ಪಾಪ, ನಾಳೆಯಿಂದ ಫೋನ್ ಮಾಡೋಕ್ಕಾಗೋದು ಕಷ್ಟ ಅಂತ ಹೇಳಿದ್ದ. ಅದೇ ಮಾರನೇ ದಿನ ಯುದ್ಧ ಶುರು ಆಯ್ತು ಅನ್ನೋ ಒಂದು ಭಯಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಭಯ ಆಗಿದೆ ಅಷ್ಟೇ. ನಿಶ್ಚಿತ್ ಅವರು ನೇವಿಯಲ್ಲಿ ಕೆಲಸ ಮಾಡ್ತಿದ್ರ ಸರ್? ಹೌದು ಸರ್, ನೇವಿಲ್ ಕೆಲಸ ಬರೋದು 5 ತಿಂಗಳಾಯ್ತು ಮೇಡಮ್ ಹೋಗಿ ಅವನು. ಈಗ ರೀಸೆಂಟ್ ಆಗಿ ಜಾಯ್ನ್ ಆಗಿರೋದು? ರೀಸೆಂಟ್ ಆಗಿ ಜಾಯ್ನ್ ಆಗಿರೋದು. ಅಲ್ಲಿ ನೇವಿಲಿ ಯಾವ್ದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ರು? ಅವ್ರೀಗ ಡಿಪಾರ್ಟ್ಮೆಂಟ್ ಅಂತ ಏನಿಲ್ಲ, 3 ವರ್ಷ ಸರ್ವಿಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. 3 ವರ್ಷದ ನಂತರ ಅದು ಯಾವ ಜಾಬ್ ಅಂತ ಮಾಡ್ತೀವಿ ಅಂತ ಹೇಳಿ. ಒಟ್ಟು 5 ಜನ ಅಂತ ಶಿಪ್ ಅಲ್ಲಿ ಇರೋದು. ಒಬ್ರು ಕ್ಯಾಪ್ಟನ್ ಮತ್ತೆ 5 ಜನ, 4 ಜನ ಹೆಲ್ಪರ್ಸ್ ಹಾಗೆ ಅಂತ ಇದೆಯಾ ಅಂತ ಹೇಳ್ತಾ ಇದ್ದೆ. ಅವ್ರ ಹೈಯರ್ ಆಫೀಸರ್ ಇರ್ತಾರಲ್ಲ, ಅವ್ರ ನಂಬರ್ ಏನು ಯಾರ್ದು ಅಥವಾ ಇವ್ರ ಸ್ನೇಹಿತರು ಯಾರ ನಂಬರ್ ಕೂಡ ಇರ್ಲಿಲ್ವಾ ನಿಮ್ಮ ಹತ್ರ? ಯಾರ್ದು ನಂಬರ್ ಇರಾನಲ್ಲಿ ಯಾರ್ದು ನಂಬರ್ ಇಲ್ಲ ಹಾಗಾಗಿ. ಇರಾನಲ್ಲಿ ಯಾರ್ದು ಒಂದೊಬ್ಬರ ನಂಬರ್ ಬಿಟ್ಟರೆ ಯಾರ್ದು ಇಲ್ಲ. ಅದು ಇಂಡಿಯನ್ ನಂಬರ್ ಇದ್ದಿದ್ದು. ಅದಕ್ಕೂ ಕರೆಕ್ಟಾಗಿ ಮಾತಾಡಕ್ ಆಗ್ತಿಲ್ಲ. ವೈಫೈ ಇದ್ರೆ ಮಾತ್ರ ಮಾತಾಡ್ತಾ ಇದ್ದ ಅವನು. ನಿಶ್ಚಿತ್ ಅಂದ್ರೆ ಇವಾಗ ಈ ತರ ಯುದ್ಧದಂತಹ ಸಂದರ್ಭ, ಈಗ ನೇವಿಲ್ ಅವ್ರು ಇದ್ದಾರೆ ಅಂದ್ರೆ ಧೈರ್ಯವಾಗೇ ಇರ್ತಾರೆ. ಆದ್ರೂ ನಿಮ್ಗೆ ಹೇಗೆ ಸಾಕಷ್ಟು ಭಯ ಆಗಿತ್ತಾ ಹೇಗೆ? ಭಯ ಆಗಿತ್ತು ಮೇಡಮ್, ಭಯ ಆಗಿತ್ತು, ತುಂಬಾ ಭಯ ಆಗಿತ್ತು. ತುಂಬಾ ಭಯ ಆಗಿತ್ತು. ಯಾಕಂದ್ರೆ ನಾವು ಫಸ್ಟಿಗೆ ಒಂದು 8 ದಿನಕ್ಕೊಂದ್ಸರಿ ಫೋನ್ ಮಾಡ್ತಾ ಇದ್ದಿದ್ದು ಮೊದ್ಲಿನು. ಆದ್ರೆ ಆಗ ನಮಗೆ ಹೆದರ್ಕೊಳ್ಬಿಟ್ಟು ಪಪ್ಪ ನಾನು 15,000 ತಲೆ ಬಿಸಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದ ನನಗೆ. ಆಮೇಲೆ ಈಗ ಈ ಯುದ್ಧ ಸಮಯದಲ್ಲ ಮುಂಚೆ ಭಯ ಆಗಿದ್ದು ಬಿಟ್ರೆ ಇದ್ರೊಂದು ವಾರ ಆಗಿದ್ದು ನಾನು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ. 5 ತಿಂಗಳ ಹಿಂದೆ ಹೋಗಿದ್ದು ಇರಾನ್ಗೆ, ಮತ್ತೆ ವಾಪಸ್ ಬಂದಿರ್ಲಿಲ್ಲ? ಇಲ್ಲ ಮೇಡಮ್, 9 ತಿಂಗಳು ಇದು 5 ಇದದು 9 ತಿಂಗಳು ಇರ್ಬೇಕಲ್ಲಿ. ಆಮೇಲೆ
ಒಂದು 6 ತಿಂಗಳು ಎಷ್ಟು ಅಂತ ಹೇಳಿ ಇಲ್ಲಿ ರಜೆ ಕೊಡ್ತೀವಿ ಅಂತ ಹೇಳಿದಾರೆ ಅಂತ. ಅಲ್ಲಿ ಇರಾನಲ್ಲಿ ಇವ್ರು ನಿಶ್ಚಿತ್ ಜೊತೆಗೆ ಅಟ್ಲೀಸ್ಟ್ ಯಾರಾದ್ರೂ ಪರಿಚಯ ಇರೋರು ಅಥವಾ ನಿಮ್ ಸಂಬಂಧಿಕರು ಯಾರಾದ್ರೂ ಆತರ ಯಾರು ಕೂಡ ಇರ್ಲಿಲ್ವಾ ಅಲ್ಲಿ ಇರಾನಲ್ಲಿ? ಯಾರು ಇಲ್ಲ ಮೇಡಮ್. ನಾವು ಲಕ್ನೋದಲ್ಲಿ ಒಂದು ಕಾಲೇಜಿಗೆ ಅಡ್ಮಿಷನ್ ಸೇರಿದ್ದ. ಲಕ್ನೋದಲ್ಲಿ ಓದಿ 48 ದಿನ ಕೋರ್ಸ್ ಮುಗಿಸಿ ಅವನು ಅಲ್ಲಿಗೆ ಹೋಗಿದ್ದು. ಅಲ್ಲಿಂದನೇ ಆ ಕಾಲೇಜಿಂದಾನೇ ಅವನಿಗೆ ಇರಾನಿಂದ ವೀಸಾ ಬಂದಿರೋದು. ಈಗ ಸದ್ಯ ಅವ್ರು ಸೇಫ್ ಆಗಿದ್ದಾರೆ ನಿಶ್ಚಿತ್ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಯಾರು ನೀಡಿದ್ದು ಫಸ್ಟ್ ನಿಮ್ಗೆ ಹೇಗ್ ಗೊತ್ತಾಯ್ತು? ಮೇಡಮ್ ಆರ್ಥಿಕೃಷ್ಣ ಫೌಂಡೇಶನ್ ಅವರಿಂದ ಗೊತ್ತಾಯ್ತು ಮೇಡಮ್. ಅವರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಭಾರಿ ದುಃಖದಲ್ಲಿದ್ದು ನಾವು. ತುಂಬಾ ಧನ್ಯವಾದಗಳು. ಓಕೆ, ಧನ್ಯವಾದ ಸರ್ ತಮ್ಮೆಲ್ಲ ಮಾಹಿತಿಗಾಗಿ.